ನಮಸ್ಕಾರಗಳು. ನಾನು ಬಸವರಾಜ್ ಸರ್. ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟ್ ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ನಲಿ ಕಲಿ ಕನ್ನಡ ಮೈಲುಗಲ್ಲು 6 ಮೆಟ್ಟಿಲು ಸಂಖ್ಯೆ 83ರ ಮೇಲಿನ ಅಭ್ಯಾಸವನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ತಾವು ನಮ್ಮ ಕನ್ನಡ ಆ್ಯಕ್ಟ್ ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಇಲ್ಲಿ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು ಅಂತ ಇದೆ, ಹೌದಾ? ರಚಿಸಿ ಬರೆ ಅಂತ ಇದೆ. ಇಲ್ಲಿ ನಾವು ಮೊಟ್ಟ ಮೊದಲು ಈ ಪದಗಳನ್ನು ಓದೋಣ, ಆಮೇಲೆ ವಾಕ್ಯ ರಚನೆಯನ್ನು ಮಾಡೋಣ. ಕುವೆಂಪು, ಅನೇಕರು, ನಮ್ಮ, ಗೀತ, ಅಣೆಕಟ್ಟಿನಿಂದ, ದೀಪಾವಳಿ, ಜಲಪಾತ, ದೀಪಗಳ, ಭಾಷೆ, ರೈತರಿಗೆ, ನೋಡಲು, ಕವನ, ವಸತಿಗಳನ್ನು, ನಾಡಗೀತೆ, ಸುಂದರ, ಹಬ್ಬ, ಬರೆದಳು, ಅನುಕೂಲ, ಕಳೆದುಕೊಂಡರು, ಬರೆದರು, ಕನ್ನಡ. ಮಾದರಿ ಏನು ಕೊಟ್ಟಿದ್ದಾರೆ? ಕುವೆಂಪು ನಾಡಗೀತೆ ಬರೆದರು. ಕುವೆಂಪು ನಾಡಗೀತೆ ಬರೆದರು ಅಂದರೆ ಪ್ರತಿಯೊಂದು ಪಟ್ಟಿಯಲ್ಲಿ ಇರ್ತಕ್ಕಂಥ ಒಂದೊಂದು ಪದಗಳನ್ನು ತೆಗೆದುಕೊಂಡು ನಾವು ವಾಕ್ಯವನ್ನು ರಚನೆ ಮಾಡಬೇಕಾಗಿದೆ. ಸರಿನಾ? ನೋಡೋಣ 2ನೇ ವಾಕ್ಯ ಏನಿದೆ ಅಂತ ರಚನೆ ಮಾಡೋಣ. ನಮ್ಮ ಭಾಷೆ ಕನ್ನಡ. ಸೂಪರ್. ಕೆಳಗಡೆ ಬರ್ತೀನಿ. ಇಲ್ಲಿ ನಮ್ಮ ಭಾಷೆ ಕನ್ನಡ. ಓಕೆ, 2ನೇ ವಾಕ್ಯ ರಚನೆ ಮಾಡೋಣ. ಗೀತ ಕವನ ಬರೆದಳು. ಓಕೆ, ಇಲ್ಲಿ ಬರಿತೀನಿ. ಗೀತ ಕವನ ಬರೆದಳು. ಸರಿನಾ? 3ನೇ ವಾಕ್ಯ ನೋಡೋಣ, ಹೌದಾ? 3ನೇ ವಾಕ್ಯ ಅಣೆಕಟ್ಟಿನಿಂದ ರೈತರಿಗೆ ಅನುಕೂಲ. ಹೌದಲ್ವಾ? ಕೆಳಗಡೆ ಬರಿತೀನಿ. ಅಣೆಕಟ್ಟಿನಿಂದ ರೈತರಿಗೆ ಅನುಕೂಲ. ಸರಿನಾ? ಮುಂದಿನ ವಾಕ್ಯ ರಚನೆ ಮಾಡೋಣ. ದೀಪಾವಳಿ, ದೀಪಗಳ ಹಬ್ಬ. ಸೂಪರ್. ಓಕೆ, ದೀಪಾವಳಿ, ದೀಪಗಳ ಹಬ್ಬ. ಓಕೆ, ಮುಂದೆ ನೋಡೋಣ ಮುಂದಿನ ವಾಕ್ಯ ರಚನೆ. ಜಲಪಾತ ನೋಡಲು ಸುಂದರ. ಹೌದಲ್ವಾ? ಇಲ್ಲಿ ಬರಿತೀನಿ. ಜಲಪಾತ ನೋಡಲು ಸುಂದರ. ಇನ್ನು ಕೊನೆಯ ವಾಕ್ಯ ಅನೇಕರು ವಸತಿಗಳನ್ನು ಕಳೆದುಕೊಂಡರು. ಹೌದಲ್ವಾ? ಕೊನೆಯದಾಗಿ 6ನೇ ವಾಕ್ಯ ಬರಿತೀನಿ. ಅನೇಕರು ವಸತಿಗಳನ್ನು ಕಳೆದುಕೊಂಡರು. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಅಭ್ಯಾಸವನ್ನು ಮಾಡೋಣ. ಇಲ್ಲಿ ಮೈಲುಗಲ್ಲು 6 ಮೆಟ್ಟಿಲು ಸಂಖ್ಯೆ 83ರ ಮೇಲೆ ಭಾಷಾಭ್ಯಾಸ. ಕೊಟ್ಟಿರುವ ಚಿತ್ರದ ಸಹಾಯದಿಂದ ಪದಗೋಪುರವನ್ನು ಪೂರ್ಣಗೊಳಿಸುವಂತ ಇದೆ. ಮಾದರಿ, ಹೌದಾ? ಕೈ ಕೈ ಅಂತ ಬರೆದಿದ್ದಾರೆ, ಹೌದಲ್ವಾ? ಇವರು ಯಾರು? ಇವರು ತಾತ ಅನ್ಬೋದು ಅಥವಾ ಗಾಂಧಿ ಅನ್ಬೋದು. ಬರಿತೀನಿ ಇಲ್ಲಿ, ಹೌದಾ? ಗಾಂಧಿ. ಓಕೆ, ಮುಂದಿನದ್ದು ಏನು? ಬಾವುಟ.
ಹೌದಲ್ವಾ? ಬಾವುಟ. ಆಮೇಲೆ ಮುಂದಿನದ್ದು ತಮಗೆ ಗೊತ್ತೇ ಇದೆ, ಏನು ಹೇಳುವ ಅವಶ್ಯಕತೆಯೇ ಇಲ್ಲ. ಕರ್ನಾಟಕ. ಹೌದಲ್ವಾ? ಕರ್ನಾಟಕ. ಆಮೇಲೆ ಮುಂದಿನದ್ದೇನಿದೆ ಹೇಳಿ ನೋಡೋಣ. ಏನದು? ತೆಂಗಿನ ಮರ. ಹೌದಲ್ವಾ? ತೆಂಗಿನ ಮರ. ಆಮೇಲೆ ಇದು ಒನಕೆ. ಒನಕೆ ಒಬ್ಬವ್ವ. ಹೌದಲ್ವಾ? ಇದೇ ರೀತಿ ನಾವು ಅಭ್ಯಾಸವನ್ನು ಮಾಡಬೇಕು. ಮುಂದಿನ ಅಭ್ಯಾಸ ನೋಡೋಣ. ಮೈಲುಗಲ್ಲು 6, ಮೆಟ್ಟಿಲು ಸಂಖ್ಯೆ 83, ಭಾಷಾಭ್ಯಾಸ. ಈ ಮಾದರಿಯಂತೆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತವಾದ ಪದವನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸುವಂತೆ ಇದೆ. ದುಂಡಾಯಿತು, ಚುರುಕಾಯಿತು, ಇಂಪಾಯಿತು, ಹೆಚ್ಚಾಯಿತು, ಬೆಣ್ಣೆಯಾಯಿತು, ಹಸಿರಾಯಿತು, ಹಳ್ಳವಾಯಿತು, ತಂಪಾಯಿತು. ಮಾದರಿ: ಓದಿ ಓದಿ ವಿಷಯ ಮನದಟ್ಟಾಯಿತು. ಓಹೋ, ಈ ಥರ ಮಾಡಬೇಕು. ಕೇಳಿ ಕೇಳಿ ಕಿವಿ ಇಂಪಾಯಿತು. ಬರೀತೀನಿ, ಇಂಪಾಯಿತು. ನಕ್ಕು ನಕ್ಕು ಆರೋಗ್ಯ ಚುರುಕಾಯಿತು. ಚುರುಕಾಯಿತು. ಓಕೆ. ಮುಂದಿಂದು ಹಾಡಿ ಹಾಡಿ ರಾಗ ಇಂಪಾಯಿತು. ಓಕೆ. ಬರೆದು ಬರೆದು ಅಕ್ಷರ ದುಂಡಾಯಿತು. ತುಂಬ ಸರಳವಾಗಿದೆ ವಿದ್ಯಾರ್ಥಿಗಳೇ. ಆಮೇಲೆ ಮಳೆ ಸುರಿದು ಸುರಿದು ಭೂಮಿ ತಂಪಾಯಿತು. ಓಕೆ. ಆಮೇಲೆ ಮೊಸರು ಕಡೆದು ಕಡೆದು ಬೆಣ್ಣೆ ಆಯಿತು. ಓಕೆ. ಗಾಳಿ ಬೀಸಿ ಬೀಸಿ ಧಗೆ ಹೆಚ್ಚಾಯಿತು. ಓಕೆ. ಹನಿ ಹನಿ ಗೂಡಿ ಹಳ್ಳವಾಯಿತು. ಓಕೆ. ಮುಂದಿನ ಅಭ್ಯಾಸ ನೋಡೋಣ. ಮೈಲುಗಲ್ಲು 6, ಮೆಟ್ಟಿಲು ಸಂಖ್ಯೆ 84ರ ಮೇಲಿನ ಅಭ್ಯಾಸ. ಕೊಟ್ಟಿರುವ ಪದಗಳನ್ನು ಮಾದರಿಯಂತೆ ಬರೆಯ ಅಂತ ಇದೆ. ಮಾದರಿ: ಅಮ್ಮ, ಅಪ್ಪ. ಓಕೆ. ಈ ರೀತಿ ಹುಡುಗಿ, ಹುಡುಗ. ಅಜ್ಜ, ಅಜ್ಜಿ. ಅಕ್ಕ, ತಂಗಿ. ಗೆಳೆಯ, ಗೆಳತಿ. ಶಿಕ್ಷಕಿ, ಶಿಕ್ಷಕ. ತಮ್ಮ, ಅಣ್ಣ. ಓಕೆ. ಮುಂದಿನ ಅಭ್ಯಾಸ ನೋಡೋಣ. ಏನು ಕೊಟ್ಟಿದ್ದಾರೆ? ಆ ಮಾದರಿಯಲ್ಲಿ ನೀಡಿರುವ ವಾಕ್ಯಗಳನ್ನು ಗಮನವಿಟ್ಟು ಓದು. ಗೆರೆ ಎಳೆದಿರುವ ಪದಗಳಲ್ಲಿ ಆಗಿರುವ ವ್ಯತ್ಯಾಸಗಳನ್ನು ಗಮನಿಸು. ಅದರಂತೆ ಕೃಷ್ಣ, ಫಾತಿಮಾ ಹೆಸರನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಬರೆ. ಮಾದರಿ: ರಾಜು ತಿಂಡಿ ತಿನ್ನುವನು, ರಾಜು ತಿಂಡಿ ತಿಂದನು, ರಾಜು ತಿಂಡಿ ತಿನ್ನುತ್ತಾನೆ. ಇಲ್ಲಿ ಇದೇ ಒಂದು ಮಾದರಿ ಇಟ್ಕೊಂಡು ಕೃಷ್ಣ ಇದನ್ನು ಬರಿಬೇಕಾಗಿದೆ ನಮಗೆ. ಯಾವ ರೀತಿ ರಚನೆ ಮಾಡೋದು ನೋಡಿ. ಕೃಷ್ಣ ತಿಂಡಿ ತಿನ್ನುವನು. ಓಕೆ. ಕೃಷ್ಣ ತಿಂಡಿ ತಿನ್ನುವನು. ಸರಿನಾ? ಆಮೇಲೆ ಕೃಷ್ಣ ತಿಂಡಿ ತಿಂದನು. ಓಕೆ. ಆಮೇಲೆ ಕೃಷ್ಣ ತಿಂಡಿ ತಿನ್ನುತ್ತಾನೆ. ಇನ್ನು ಕೆಳಗಡೆ ಫಾತಿಮಾ ತಿಂಡಿ ತಿನ್ನುವಳು. ಓಕೆನಾ? ಆಮೇಲೆ ಫಾತಿಮಾ ತಿಂಡಿ ತಿಂದಳು. ಓಕೆನಾ? ಆಮೇಲೆ ಫಾತಿಮಾ ತಿಂಡಿ ತಿನ್ನುತ್ತಾಳೆ. ಓಕೆ. ಇದೇ ರೀತಿ ವಿದ್ಯಾರ್ಥಿಗಳೇ ನಾನು ಹೊಸ ವಿಡಿಯೋಗಳನ್ನು ತಮಗಾಗಿ ತೆಗೆದುಕೊಂಡು ಬರ್ತಾ ಇರ್ತೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಬೇಕು. ಬಾಯ್.